ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಶ್ವಸಂಗಮ ಯೂಟ್ಯೂಬ್ ಚಾನಲ್. ಹೊಸ ಟಾಪಿಕ್ನೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನ್ಯೂರಾಲಿಂಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಿದು ನ್ಯೂರಾಲಿಂಕ್? ಇತ್ತೀಚೆಗೆ ಅದು ನ್ಯೂಸಲ್ಲಿದೆ. ನೀವೆಲ್ಲ ಕೇಳಿರ್ಬೋದು, ಎಲಾನ್ ಮಸ್ಕ್ ಅನ್ನೋ ಬಿಸ್ನೆಸ್ ಟೈಕೋನ್ನ. ಆ ವ್ಯಕ್ತಿ ಏನೆಲ್ಲ ಇಮ್ಯಾಜಿನ್ ಮಾಡ್ಕೊಂತಾರೋ ಅದನ್ನೆಲ್ಲ ಅದು ಪ್ರಾಕ್ಟಿಕಲ್ ಆಗಿ ನಾವು ಅದನ್ನು ಅನುಭವಿಸಬೇಕು. ನಾವೆಲ್ಲ ಫಿಕ್ಷನ್ ಬುಕ್ಸಲ್ಲಿ ಮತ್ತು ಮೂವೀಸಲ್ಲೆಲ್ಲ ಕೇಳಿರುವಂಥ ಟೆಕ್ನಾಲಜಿನೆಲ್ಲ ಇವರು ನಿಜ ಮಾಡ್ತಾ ಹೋಗ್ತಾ ಇದ್ದಾರೆ. ವಿಜ್ಞಾನದಲ್ಲಿ ಆವಿಷ್ಕಾರಗಳು ಹೆಚ್ಚಾಗ್ತಾ ಹೋಗ್ತದಂತೆ ತನ್ನ ಬಾಹುಗಳನ್ನೆಲ್ಲ ವಿಸ್ತರಿಸ್ತಾ ಹೋಗ್ತಾ ಇರ್ತದೆ. ವಿಜ್ಞಾನದಲ್ಲೇನೆ ಕೌತುಕವಿದ್ರೆ ವಿಜ್ಞಾನಕ್ಕೊಂದು ಜೀವ ಕಳೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನೀವು ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದಾರೆ, ದಯವಿಟ್ಟು ನನ್ನ ಒಂದು ಫೇಸ್ಬುಕ್ ಪೇಜ್ನ ಲೈಕ್ ಮಾಡ್ಕೊಳ್ಳಿ. ಬನ್ನಿ ಮತ್ತೆ ಆಗ್ತೇಡ ವಿಡಿಯೋನ ಶುರು ಮಾಡೋಣ. ಈ ಒಂದು ನ್ಯೂರಾಲಿಂಕ್ ಬಗ್ಗೆ ನಾನು 6 ಟಾಪಿಕ್ಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ನ್ಯೂರಾಲಿಂಕ್ ಟೆಕ್ನಾಲಜಿ ಅಂದರೆ ಏನು, ಎರಡನೇದಾಗಿ ಈ ನ್ಯೂರಾಲಿಂಕ್ ಟೆಕ್ನಾಲಜಿಯಲ್ಲಿ ಬಳಸುವಂಥ ಉಪಕರಣಗಳು ಯಾವ್ಯಾವು, ಮೂರನೇದಾಗಿ ಈ ಒಂದು ಟೆಕ್ನಾಲಜಿ ಯಾವ ರೀತಿ ಕೆಲಸ ಮಾಡ್ತದೆ, ನಾಲ್ಕನೇದಾಗಿ ಇದರ ಉಪಯೋಗಗಳೇನು, ಐದನೇದಾಗಿ ಇದರ ದುಷ್ಪರಿಣಾಮಗಳೇನು. ಕೊನೆ ಟಾಪಿಕ್ 6ನೇದು, ಈ ಥರದ ಟೆಕ್ನಾಲಜಿಯನ್ನು ಬೇರೆ ಯಾವೆಲ್ಲ ಕಂಪನಿಗಳು ಮಾಡ್ತಾ ಇದೆ ಅದ್ರ ಬಗ್ಗೆ ಚಿಕ್ಕ ಒಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಒಂದನೇ ಟಾಪಿಕ್, ನ್ಯೂರಾಲಿಂಕ್ ಟೆಕ್ನಾಲಜಿ ಅಂದರೆ ಏನು. ಈ ಒಂದು ನ್ಯೂರಾಲಿಂಕ್ ಟೆಕ್ನಾಲಜಿನ ಮನುಷ್ಯರ ಮೇಲೆ ನಾವು ಪ್ರಯೋಗ ಮಾಡ್ತಾ ಇದ್ದೀವಿ ಅಂತ ಎಲಾನ್ ಮಸ್ಕ್ ಅವರು ಟ್ವೀಟ್ ಮಾಡಿ ಹೇಳ್ತಾರೆ. ಆಗ ಇದು ಜಗತ್ತಿನಾದ್ಯಂತ ಸಂಚಲನಕ್ಕೆ ಕಾರಣ ಆಗ್ತದೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಸ್ಟೀಫನ್ ಹಾಕಿಂಗ್ ಅವರು ಯಾವ ರೀತಿ ಇದ್ರು ಅಂತ. ಸ್ಟೀಫನ್ ಹಾಕಿಂಗ್ಸ್ ಅವರ ಬ್ರೈನ್ ಐಕ್ಯೂನ ಈ ಟೆಕ್ನಾಲಜಿ ಮೂಲಕ ಅರ್ಥ ಮಾಡ್ಕೊಂಡ್ರೆ ನಾವು ಸೈನ್ಸ್ ಅಲ್ಲಿ ಇನ್ನಷ್ಟು ಮುಂದುವರಿತೀವಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸ್ಟೀಫನ್ ಹಾಕಿಂಗ್ ಅವರು ಬದುಕಿದ್ದ ಟೈಮಲ್ಲಿ ಈ ರೀತಿಯ ಟೆಕ್ನಾಲಜಿ ಇರಲಿಲ್ಲ. ಈ ಒಂದು ಟೆಕ್ನಾಲಜಿ ನ್ಯೂರಲ್ ಡಿಸಾರ್ಡರ್ಸ್ ಅಥವಾ ನ್ಯೂರಾಲಜಿ ಕ್ಷೇತ್ರದಲ್ಲಿ ಮುಂದಿನ ದಿನದಲ್ಲಿ ಕ್ರಾಂತಿ ಮಾಡೋದಂತೂ ಖಚಿತ. ಇದಕ್ಕೆ ಇನ್ನೊಂದು ಹೆಸರಿದೆ, ಟೆಲಿಪತಿ ಅಂತ. ಮೊದಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದ ಮುಂಚೆ ಎಲ್ಲ ಟೆಲಿಪತಿ ಅಂತ ಕರೀತಾರೆ. ಯಾಕಂದ್ರೆ ಆ ಒಂದು ಫಿಕ್ಷನ್ಸ್ ಮೂವಿ ಆಗಿರ್ಬೋದು ಮತ್ತೆ ಫಿಕ್ಷನ್ಸ್ ಕಾದಂಬರಿಗಳಾಗಿರ್ಬೋದು ಅದರಲ್ಲೆಲ್ಲ ಈ ತರ ಟೆಲಿಪತಿ ಅಂತ ವರ್ಲ್ಡ್ ಕೋಟ್ ಮಾಡಿದ್ರು. ಈ ಒಂದು ಟೆಕ್ನಾಲಜಿಯಲ್ಲಿ PCI ಪ್ರೈಮ್ ಕಂಪ್ಯೂಟರ್ ಇಂಟರ್ಫೇಸ್ ಅಂತ, ಇದೊಂದು ರೀತಿಯಾಗಿ ನಾವು ಮೊಬೈಲ್ನಲ್ಲೆಲ್ಲ ಯೂಸರ್ ಇಂಟರ್ಫೇಸ್ ಬಳಸ್ತೀವಲ್ಲ ಅದೇ ರೀತಿಯಾಗಿ ವರ್ಕ್ ಆಗುತ್ತೆ. ಇದನ್ನ ಕಂಪ್ಯೂಟರ್ ಅಲ್ಲಿ ಬಳಸಬಹುದು. ಎಮೋಷನ್ಸ್ ಅಲ್ಲಿ ಇದ್ದಾಗ ಯಾವ ರೀತಿ ನಮ್ಮ ಬ್ರೈನ್ ವರ್ಕ್ ಆಗುತ್ತೆ, ಮತ್ತೆ ಸಂತೋಷದ ಇದ್ದಾಗ ಯಾವ ರೀತಿ ನಮ್ಮ ಒಂದು ಬ್ರೈನ್ ವರ್ಕ್ ಆಗುತ್ತೆ, ಎಷ್ಟು ಕೂಲ್ ಆಗಿರ್ತದೆ, ಎಷ್ಟು ಹಾಟ್ ಆಗಿರ್ತದೆ, ಅದ್ರ ಬಗ್ಗೆ ಎಲ್ಲ ನ್ಯೂರಾಲಿಂಕ್ ಅನ್ನೋ ಚಿಪ್ ಮೂಲಕ ನಾವು ತಿಳ್ಕೊಬಹುದು. ಈ ಟೆಕ್ನಾಲಜಿನ ಸಕ್ಸಸ್ ಆದರೆ ಈ ಶತಮಾನದಲ್ಲಿ ಆವಿಷ್ಕಾರಗೊಂಡಂತ ಎಲ್ಲ ಟೆಕ್ನಾಲಜಿಗಳನ್ನ ಬೀಟ್ ಮಾಡಿ ಮೊದಲ ಸ್ಥಾನದಲ್ಲಿ ನಿಲ್ಲುವಂತ ಒಂದು ಟೆಕ್ನಾಲಜಿ. ಎರಡನೇ ಟಾಪಿಕ್, ಇದರಲ್ಲಿ ಬಳಕೆ ಆಗುವಂತ ಉಪಕರಣಗಳು. ಮೊದಲನೇದಾಗಿ ನ್ಯೂರಾಲಿಂಕ್ ಚಿಪ್ ಅಂತ, ಎರಡನೇದಾಗಿ ಬಯೋ ಕಂಪ್ಯಾಟಬಲ್ ಎನ್ಕ್ಲೋಜರ್ ಅಂತ, ಮೂರನೇದು ಥ್ರೆಡ್ಸ್, ನಾಲ್ಕನೇದು ಸರ್ಜಿಕಲ್ ರೋಬೋಟ್ಸ್, ಐದನೇದು ಎಲೆಕ್ಟ್ರೋ ಎನ್ಸೈಕ್ಲೋಗ್ರಾಫ್ ಅಂತ. MEG ಅಂದರೆ ಮ್ಯಾಗ್ನೆಟೋ ಎನ್ಸೆಫೆಲೋಗ್ರಾಫ್. ಮೂರನೇದಾಗಿ ಈ ಒಂದು ನ್ಯೂರಾಲಿಂಕ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಮೊದಲನೇದಾಗಿ ವಾಲಂಟಿಯರ್ಸ್ನ ಅವರ ಹೆಲ್ತ್ ಕಂಡೀಷನ್ಸ್ ಎಲ್ಲ ಚೆಕ್ ಮಾಡಿ ಆ ಒಂದು ಪೇಷಂಟ್ಸ್ನ ಆಯ್ಕೆ ಮಾಡ್ಕೊಳ್ತಾರೆ. ಇದಾದ ಬಳಿಕ ಸರ್ಜರಿ ಮಾಡ್ತಾರೆ. ಸರ್ಜರಿ ಮಾಡೋದಕ್ಕೆ ಸರ್ಜರಿ ರೋಬೋಟ್ನ ಯೂಸ್ ಮಾಡ್ತಾರೆ. ಯಾಕೆ ಈ ಒಂದು ಸರ್ಜರಿ ರೋಬೋಟ್ನ ಯೂಸ್ ಮಾಡ್ತಾರೆ ಅಂದರೆ ಮನುಷ್ಯ 100% ಅಕ್ಯುರೇಸಿಯಾಗಿ ಈ ಒಂದು ಸರ್ಜರಿಯನ್ನು ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಒಂದು ಬ್ರೈನ್ನ ಆಪರೇಷನ್ ಮಾಡ್ತಾ ಇರೋದು. ಬ್ರೈನಲ್ಲಿ ಅತಿ ಸೂಕ್ಷ್ಮವಾದಂಥ ನರಗಳಿರ್ತವೆ. ಯಾಕಂದರೆ ನಮ್ಮ ದೇಹದ ಎಲ್ಲ ನರಗಳು ಬ್ರೈನ್ಗೆ ಕನೆಕ್ಟ್ ಆಗಿರ್ತದೆ. ಅವ್ರಿಗೆ ಬೇಕಾದಂಥ ನರಗಳನ್ನು ಹಿಡಿದು ಚಿಪ್ನ ಇನ್ಸ್ಟಾಲ್ ಮಾಡಬೇಕಾಗ್ತದೆ. ಅದಕ್ಕಾಗಿ ಈ ಒಂದು ರೋಬೋಟ್ಸ್ ಹೆಚ್ಚು ಸೂಕ್ತ ಅಂತೇಳಿ ಈ ರೋಬೋಟ್ಸ್ನ ಬಳಸ್ಕೊಳ್ತಾ ಇದ್ದಾರೆ. ಈ ರೋಬೋಟ್ ಹೆಡ್ಡಲ್ಲಿ ನೀಡಲ್ಸ್ ಇದೆ, ಅದರ ಸುತ್ತಮುತ್ತ 5 ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಕಾರಣ, ಆ ಒಂದು ಸರ್ಜರಿ ಮಾಡಬೇಕಾದ್ರೆ ಅಲ್ಲಿ ಸೂಕ್ಷ್ಮವಾದ ನರಗಳನ್ನೆಲ್ಲ ಗಮನಿಸಬೇಕಲ್ಲ, ಅದಕ್ಕಾಗಿ ಒಂದು 5 ಕ್ಯಾಮ್ರಾಗಳಲ್ಲಿ ನೋಡ್ಕೊಂತ ಈ ಒಂದು ಚಿಪ್ನ ಇನ್ಸ್ಟಾಲ್ ಮಾಡ್ತಾರೆ. ಈ ಒಂದು ಚಿಪ್ನ ಇನ್ಸ್ಟಾಲ್ ಮಾಡಿದ ನಂತರ ಇದಕ್ಕೆ ಯಾವುದೇ ರೀತಿಯಾಗಿ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್ ಆಗಬಾರ್ದಂತ ಈ ಒಂದು ಬಯೋ ಕಂಪ್ಯಾಟಬಲ್ ಎನ್ಕ್ಲೋಜರ್ನ ಫಿಕ್ಸ್ ಮಾಡ್ತಾರೆ. ಈ ಒಂದು ನ್ಯೂರಾಲಿಂಕ್ ಚಿಪ್ಪು ಕಂಪ್ಲೀಟ್ ಆಗಿ ವೈರ್ಲೆಸ್. ಒಂದ್ಸತಿ ಇನ್ಸ್ಟಾಲ್ ಮಾಡಿದರೆ ಅದು ವೈರ್ಲೆಸ್ ಆಗಿ ನಮ್ಮ ಜೊತೆ ಕನೆಕ್ಟ್ ಆಗಿರ್ತದೆ. ಅದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕಷ್ಟೇ. ಈ ನ್ಯೂರಾಲಿಂಕ್ ಚಿಪ್ ಅಬ್ಸರ್ವ್ ಮಾಡುವಂಥ ಡೇಟಾನೆಲ್ಲ ಅದು ಇಂಟರ್ನೆಟ್ ಮೂಲಕ ಅಪ್ಲಿಕೇಶನ್ಸ್ಗೆ ಕಳಿಸುತ್ತೆ. ಅಪ್ಲಿಕೇಶನ್ಸ್ ನಾವು ಕಂಪ್ಯೂಟರ್ ಮತ್ತೆ ಮೊಬೈಲ್ಸಲ್ಲಿ ಆ ಚಿಪ್ ಕಳಿಸುವಂಥ ಇನ್ಫಾರ್ಮೇಶನ್ ಡಿಕೋಡ್ ಮಾಡಿ ನಾವು ಆ ಒಂದು ಮಾಹಿತಿನ ಪಡಿಬಹುದು. ಈ ಒಂದು ನ್ಯೂರಾಲಿಂಕ್ ಚಿಪ್ ನ ಒಳಗಡೆನೆ ಬ್ಯಾಟರಿ ಸಹ ಇನ್ಸ್ಟಾಲ್ ಮಾಡಿರ್ತಾರೆ. ಅದು ಚಿಕ್ಕ ಬ್ಯಾಟರಿ ಆಗಿರ್ತದೆ. ಈ ಒಂದು ಬ್ಯಾಟರಿಯನ್ನು ಸಹ ವೈರ್ಲೆಸ್ ಆಗಿ ಚಾರ್ಜ್ ಮಾಡಬಹುದು. ಆ ರೀತಿಯಾಗಿ ಈ ಒಂದು ಚಿಪ್ ನ ಡಿಸೈನ್ ಮಾಡಿದ್ದಾರೆ. ಈ ಚಿಪ್ ನಲ್ಲಿ EEG ಅಂತ ಒಂದು ಎಲೆಕ್ಟ್ರೋಡ್ಸ್ ನ ಕ್ಯಾಪ್ಚರ್ ಮಾಡುವಂತ ಟೆಕ್ನಾಲಜಿ ಇದೆ. ಈ EEG ಅಂದ್ರೆ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫ್ ಅಂತ. ಬ್ರೈನ್ ನಲ್ಲಿ ಪ್ರೊಡ್ಯೂಸ್ ಆಗುವಂತ ಎಲೆಕ್ಟ್ರೋಡ್ಸ್ ನ ಕ್ಯಾಪ್ಚರ್ ಮಾಡ್ತದೆ. ಈ ಒಂದು ಎಲೆಕ್ಟ್ರೋಡ್ಸ್ ಮೂಲಕನೇ ಬ್ರೈನ್ ನಲ್ಲಿ ಏನೆಲ್ಲ ಓಡ್ತಾ ಇದೆ ಅನ್ನೋ ಮಾಹಿತಿನೆಲ್ಲ ಇದು ಸಂಗ್ರಹ ಮಾಡ್ತದೆ. ಈ ಸಂಗ್ರಹ ಮಾಡಿ ಅಪ್ಲಿಕೇಶನ್ಸ್ಗೆ ಕಳಿಸ್ತದೆ. ಮತ್ತೆ MEG ನು ಬಳಸ್ತೀವಿ, ಈ ಮ್ಯಾಗ್ನೆಟೋ ಎನ್ಸೆಫೆಲೋಗ್ರಾಫ್ ಅಂತ. ಈ ಒಂದು MEG ನ ಯಾಕೆ ಬಳಸ್ತಾರೆ ಅಂದ್ರೆ ಬ್ರೈನ್ ನಲ್ಲಿ ಮ್ಯಾಗ್ನೆಟೋಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಒಂದು ಮ್ಯಾಗ್ನೆಟೋಸ್ ನ ಅಬ್ಸರ್ವ್ ಮಾಡ್ಕೊಂಡು ಇದರಿಂದನೂ ಮಾಹಿತಿಯನ್ನ ಸಿಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ EEG ನೇ ಬಳಸ್ತಾ ಇರೋದು, ಯಾಕಂದ್ರೆ ಇದು ಜಾಸ್ತಿ ಅಕ್ಯುರೇಸಿನ ತೋರಿಸ್ತಾ ಇದೆ. ಅದಕ್ಕಾಗಿ MEG ನ ಕಡಿಮೆ ಬಳಸ್ತಾ ಇದ್ದಾರೆ. ಮೂರನೇದು ಥ್ರೆಡ್ಸ್. ಈ ಥ್ರೆಡ್ಸ್ ನಮ್ಮ ಕೂದಲಿಗಿಂತ
ಚಿಕ್ಕದಾಗಿರ್ತದೆ, ಅಷ್ಟೊಂದು ತಿನ್ನಾಗಿರ್ತದೆ. ಈ ಒಂದು ಥ್ರೆಡ್ಸ್ ನಮ್ಮ ಮೆದುಳಲ್ಲಿ ಪ್ರೊಡ್ಯೂಸ್ ಆಗುವಂಥ ಸಿಗ್ನಲ್ಸ್ನ 1024 ಎಲೆಕ್ಟ್ರೋಡ್ಸಲ್ಲಿ ಕ್ಯಾಪ್ಚರ್ ಮಾಡಿ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ನಂತರ ಕಂಪ್ಯೂಟರ್ಗೆ ಕಳಿಸುತ್ತೆ. ಈ ಒಂದು ಥ್ರೆಡ್ಸ್ನ ನ್ಯೂರಲ್ ಲಿಂಕ್ ಚಿಪ್ ಒಳಗಡೆ ಇನ್ಸ್ಟಾಲ್ ಮಾಡಿರ್ತಾರೆ. 4ನೇದಾಗಿ ಉಪಯೋಗಗಳು ನೋಡೋಣ. ಪ್ಯಾರಾಲಿಸಿಸ್ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ಈ ಒಂದು ಟೆಕ್ನಾಲಜಿ ತುಂಬ ಸಹಾಯ ಮಾಡುತ್ತೆ. ಗೇಮಿಂಗ್ ಫೀಲ್ಡಲ್ಲಿ ಮುಂದಿನ ದಿನದಲ್ಲಿ ಇದು ಕ್ರಾಂತಿ ಮಾಡ್ಬೋದು. ಯಾಕಂದರೆ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫ್ ಹೆಡ್ ಅಂತ ಒಂದು ಟೆಕ್ನಾಲಜಿನ ಡಿಸೈನ್ ಮಾಡಲಿಕ್ಕೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಈ ಡಿವೈಸ್ನ ನಾವು ತಲೆಗೆ ಹಾಕೊಂಡು ನಮ್ಮ ಒಂದು ಮೆದುಳಿನಿಂದ ಗೇಮ್ನೆಲ್ಲ ಆಡ್ಬೋದು. ಮತ್ತು ಅನ್ಬ್ಯಾಂಡ್ ವೆಹಿಕಲ್ಸ್ನ ಕಂಟ್ರೋಲ್ ಮಾಡ್ಬೋದು. ಈಗ ಡ್ರೋನ್ಸ್ ಹೆಚ್ಚಾಗಿ ಬಳಕೆ ಆಗ್ತಾ ಇದೆ, ಅದನ್ನು ರಿಮೋಟ್ ಮೂಲಕ ಕಂಟ್ರೋಲ್ ಮಾಡ್ತಾ ಇದ್ರಲ್ಲ, ಅದೇ ರೀತಿಯಾಗಿ ನಾವು ನಮ್ಮ ಮೆದುಳಿನಿಂದನೂ ಸಹ ಈ ಒಂದು ಅನ್ಮ್ಯಾನ್ಡ್ ವೆಹಿಕಲ್ಸ್ನ ನಾವು ಕಂಟ್ರೋಲ್ ಮಾಡ್ಬೋದು. ಈ ಟೆಕ್ನಾಲಜಿಯಿಂದ ರಿಮೋಟ್ ಯಾವ ರೀತಿ ವರ್ಕ್ ಆಗುತ್ತೋ ಅದೇ ರೀತಿಯಾಗಿ ನಮ್ಮ ಮನಸ್ಸಿಂದ ನಾವು ಟಿವಿ ಕಂಪ್ಯೂಟರ್ಸ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಐದನೇದಾಗಿ ಅಡ್ಡ ಪರಿಣಾಮಗಳು. ಇದನ್ನ ಮೈನ್ ಥ್ರೆಟ್ ಬಂದು ಹ್ಯಾಕಿಂಗು. ಈ ನ್ಯೂರಲ್ ಲಿಂಕ್ ಚಿಪ್ನ ಹ್ಯಾಕ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಪ್ರೈವಸಿ ಮತ್ತು ಪ್ರೊಟೆಕ್ಷನ್ಗೆ ಇನ್ನೂ ಗ್ಯಾರಂಟಿ ಕೊಟ್ಟಿಲ್ಲ. ಇಡೀ ವಿಜ್ಞಾನ ಜಗತ್ತನ್ನ ಕಾಡ್ತಾ ಇರುವಂಥ ಪ್ರಶ್ನೆ. ಇದನ್ನ ಎಲಾನ್ ಮಸ್ಕ್ ಯಾವ ರೀತಿ ಫಿಕ್ಸ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಯಾವುದೋ ಒಂದು ಟೆಕ್ನಾಲಜಿ ಆಗಿರಲಿ, ಅದು ಪಾಸಿಟಿವ್ ನೆಗೆಟಿವ್ ನಾವು ಹೊಂದಿರ್ತದೆ. ಇದನ್ನು ಯಾವ ರೀತಿ ಬಳಸ್ತೀರೋ ಅನ್ನೋದ್ರಲ್ಲಿ ನಿಂತಿರ್ತದೆ. ಈ ರೀತಿಯಾದಂಥ ಚಿಪ್ನ ಡೆವಲಪ್ ಮಾಡೋದಕ್ಕೆ ಯಾವೆಲ್ಲ ಕಂಪನಿಗಳು ಮುಂದಾಗಿವೆ ಅಂತ ನೋಡೋಣ. ಮೊದಲನೇದಾಗಿ ಪ್ಯಾರಾಡೈನಾಮಿಕ್ಸ್, ಎರಡನೇದಾಗಿ ಸಿಂಕ್ರೋ, ಮೂರನೇದು ಕ್ಯಾರ್ನಲ್, ನಾಲ್ಕನೇದು ಎಮೋಟಿವ್ CTR ಲ್ಯಾಬ್ಸ್, ಐದನೇದು ಮೈಂಡ್ ಮ್ಯಾಸೇಜ್. ಟೆಲಿಪತಿ ಅನ್ನೋ ಟೆಕ್ನಾಲಜಿ ಯಾವ ರೀತಿ ಪರಿಣಾಮ ಬೀರ್ತದೆ ಅಂತ ನ್ಯೂರಲ್ ಲಿಂಕ್ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆದ ಬಳಿಕನೇ ನಮಗೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಅಪ್ಡೇಟ್ಸ್ ಬಂದರೆ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಮುಂದಿನ ಅಪ್ಡೇಟ್ಸ್ಗೆ ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಈ ವಿಡಿಯೋ ನಾವು ಫೇಸ್ಬುಕ್ಕಲ್ಲಿ ನೋಡ್ತಾರೆ, ದಯವಿಟ್ಟು ನನ್ನ ಒಂದು ಫೇಸ್ಬುಕ್ ಪೇಜ್ನ ಲೈಕ್ ಮಾಡ್ಕೊಳ್ಳಿ. ಈಗ ನಾವು ಮತ್ತೊಂದು ವಿಡಿಯೋದಲ್ಲಿ ಎಲ್ಲರಿಗೂ ಜೈ ಕನ್ನಡ ಭಾರತ.